ನಿಮ್ದು ಏನೈತಿ ದವಾಖಾನೆಯೊಳಗೆ ಏನ್ ತೊಂದ್ರೆ ಐತಿ ಅನ್ನೋದನ್ನ ಹೇಳ, ಅದಕ್ಕೆ ಅವ್ರು ಉತ್ತರ ಕೊಡ್ಲಿ. ಉಳಿದವ್ರಿಗೆ ಏನೇನು ಸಮಸ್ಯೆ ಅದಾವ ನಾವು ಹೇಳ್ತೀವಿ. ಎದಕ್ಕೆ ಬಂದಿರಿ ಅದ್ರ ಮೊದಲು ಹೇಳ. ನಾವು ಈ ಪ್ರತಿಭಟನೆ ಮಾಡೋಕ್ಕೆ ಕಾರಣ ಏನಂದ್ರೆ, ಮಾನ್ಯ ಆಯುಕ್ತರು ಕರ್ನಾಟಕ ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರಿವರ ಆದೇಶ ಏನಂದ್ರೆ, ಸದರಿ ಇಲ್ಲಿನ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಿದ್ರು, ಆರೋಗ್ಯ ತಜ್ಞರು ಹೋಗಿ ಒಂದು ತಿಂಗಳ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರನ್ನ ನಿನ್ನೆ ರಿಲೀವ್ ಮಾಡಿದ್ದೀರಾ. ಈ ವಿಚಾರವನ್ನು ನಮ್ಮ ನಿನ್ನೆ ಸಂಜೆಗೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗಿತ್ತು. ಕಾರಣ ಯಾಕೆ ಇಲ್ಲಿ ಏನಂದ್ರೆ, ಇಲ್ಲಿ ಸುಮಾರು ನಾವು ಹುಟ್ಟಕ್ಕಿಂತ ಪೂರ್ವದಿಂದನೇ ಇಲ್ಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ಹೊರತುಪಡಿಸಲು ಅಡ್ಡಿ ಇಲ್ಲ ಅಂತಂದೇಳಿ ತಾವುಗಳು ಶಿಫಾರಸು ಮಾಡಿದ್ದುಂಟ. ಶಿಫಾರಸು ಮಾಡಿದಂತೆ ಈ ಶಿಫಾರಸು ಮಾಡಿದ ಅನ್ವಯ ಮಾನ್ಯ ಆಯುಕ್ತರು ಕರ್ನಾಟಕ ರಾಜ್ಯ ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಇವರು ಅದನ್ನು ರದ್ದು ಮಾಡಿದಾರ. ನಮಗೆ ಮತ್ತೆ ಭಾಳ ನೋವಾಗೈತಿ. ಈ ನೋವನ್ನು ನಾವು ಹೆಂಗೆ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು? ಮತ್ತು ಆ ಹುದ್ದೆಯಲ್ಲಿ ಇಲ್ಲಿ ಆಗಬೇಕು ಈ ದವಾಖಾನೆ, ಇದು ಎದಕ್ಕೆ ಬೇಕು? ಬ್ಯಾಂಡೇಜ್ ಹಾಕ್ಸೋಣಬೇಕು, ಮುಗಿ ತೊಳಗಬೇಕು. ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಐತಿ, ಇಡೀ ಜಗತ್ತಿನಾಗ ಮೆಡಿಕಲ್ ಎಮರ್ಜೆನ್ಸಿ ಐತಿ. ಮನೆ ಬಾಗಿಲಿಗೆ ಆರೋಗ್ಯ ಇಲಾಖೆ ಬರಬೇಕಾಗಿತ್ತು, ಅದು ಮನೆ ಬಾಗಿಲಿಗೆ ಸಿಗದಂಗೆ ಹೊಂಟದ್ದು. ನಮ್ಮ ಬಾಗಿಲನ್ನ ಮುಚ್ಚಾಕೊಂಡೈತಿ. ಮತ್ತು ನಾವು ಆರೋಗ್ಯ ಇಲಾಖೆ ಬೆನ್ನತ್ತಿದ್ರೆ ಆರೋಗ್ಯ ಇಲಾಖೆ ಓಡಾಕ ನಿಂತು ನಾವೇ ಮಾಡ್ಬೇಕು. ನಮ್ಗೆ ಆರೋಗ್ಯ ಕೊಡ್ರಿ ಯಾರು? ಇವತ್ತು ಸುಮಾರು ಹಾರ್ಟ್ ಅಟ್ಯಾಕ್ ಪೇಷಂಟ್ ಸುಮಾರು ಈ ಒಂದು ತಿಂಗಳು ವರದಿಯೊಳಗೆ ಹಾರ್ಟ್ ಅಟ್ಯಾಕ್ ಪೇಷಂಟ್ ಎಷ್ಟು ಬೇಕಾದ್ರೆ ಕೊರತೆ ಆಗಿದಾವು. ಅದರೊಳಗೆ ಇವತ್ತು ಅತ್ಯಂತ ಎಮರ್ಜೆನ್ಸಿ ಇರೋಂಥದ್ದು ಸ್ತ್ರೀ ರೋಗ. ಇದು ನಮ್ಗೆ ಅವಶ್ಯಕತೆನೇ ಅವಶ್ಯಕತೆನೇ ಇಲ್ಲ ಅಂತಂದ್ರೆ ಮತ್ತೆ ಈ ದವಾಖಾನೆ ಹಾಕಬೇಕು, ಮೊದಲಕ್ಕೆ ಬಂದ್ ಮಾಡ್ರಿ, ಇಲ್ಲಾಂದ್ರೆ ಮತ್ತೆ ಮರು ಸೃಷ್ಟಿ ಮಾಡಿ, ಅರೇಂಜ್ ಮಾಡಿ. ಇಲ್ಲಾಂದ್ರೆ ನಾವು ಅಲ್ಲಿ ಮಟ್ಟ ಈ ಪ್ರತಿಭಟನೆ ನಿರಂತರವಾಗಿ ಬಿಡಂಗಿಲ್ಲ. ಎಲ್ಲರೂ ನಮ್ಮ ಮೂರೇರು ನಾವು ಎಲ್ಲರೂ ಪ್ರತಿಭಟನೆ ಕುಂದಿರ್ತೀವಿ. ಇದಷ್ಟೇ ಸಣ್ಣ ಪ್ರತಿಭಟನೆ ಅಲ್ಲ, ಇನ್ನು ಮುಂದಿನ ಬಂದ್ ಮಾಡಿ ಬಹಳ ಉಗ್ರ ರೀತಿಯ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಮ್ಮ ಮೇಲಾಧಿಕಾರಿ ಗಮನಕ್ಕೆ ಬಂದಿದೆ ಇನ್ನು ತಾವು ಅದನ್ನ ಸ್ವಲ್ಪ ಪೂರ ಮಾಹಿತಿ ನೀವೇನು ಕೇಳಿದ್ಮ್ಯಾಗ ಅಧಿಕಾರಿಗಳು ಮಾತಾಡಕ್ ಬಿಡ್ರಿ, ಅವ್ರು ಮಾತಾಡೋಗ್ರಿ, ಯಾರು ಮಾತಾಡ್ಬಿಡ್ರಿ. ಹೇಳಿ ಸರ್. ಆಗ ಇದು ಸಾಹೇಬ್ರ ಇನ್ನೊಂದು ಮಹತ್ವದ ಸಂಖ್ಯೆ ಏನಪ್ಪ ಹೇಳಿದ್ರೆ, ಆಲಕಟ್ಟಿಯವರ ಸಮುದಾಯ ಭವನ ಆರೋಗ್ಯ ಕೇಂದ್ರ ಅವರು ಪಾಪ ಅದ್ರ ಸದುಪಯೋಗ ಆಗ್ತಾ ಇದೆ. ಮತ್ತು ನೀವಿಲ್ಲೇ ಇದನ್ನು ರೆಡಿ ಮಾಡಿಕೊಡ್ತೀವಿ, ಇದು ಇವರು ಮಾಡಿದ್ರು. ಇಲ್ಲಿ ಆಲಕಟ್ಟಿಯವರ ಸಮುದಾಯ ಅಂತ ಮೇಲೆ ಪ್ರತಿಯೊಂದು ನಿಮ್ಮ ಲೆಟರೇಷನ್ ಒಳಗೆ ಪ್ರತಿಯೊಂದರೊಳಗೂ ನಮ್ಮ ಆಲಕಟ್ಟಿಯವರ ಆಮೇಲೆ ಇಲ್ಲಿ ಒಂದು ಇದನ್ನು ಕೊಟ್ಟಿರಲಿ, ಸಮುದಾಯ ಆರೋಗ್ಯ ಕೇಂದ್ರ ಬಂದಾದರೆ ವಸತಿ ಗೃಹಗಳ ಮಾಹಿತಿ ಅಂತ ಕೊಟ್ಟಿರ್ತಾರೆ. ವಸತಿ ಗೃಹಗಳ ಮಾಹಿತಿ ಒಳಗೆ ಏನಿದೆ ಅಂದರೆ, ನಂಬರ್ ಆಫ್ ಸ್ಯಾಂಕ್ಷನ್ ಸ್ಟಾಫ್, ಗ್ರೂಪ್ ಎ ಡಾಕ್ಟರ್ಸ್ 6 ಇರೋರು ಎಷ್ಟು ಅನ್ನೋದಿಲ್ಲ, 6 ಸ್ಯಾಂಕ್ಷನ್ ಪೋಸ್ಟ್ ಇರೋರು ಎಷ್ಟು ಅನ್ನೋದಿಲ್ಲ. ಗ್ರೂಪ್ ಸಿ ಇದು ಬಿಲ್ಡಿಂಗ್ ಇದು, ಗ್ರೂಪ್ ಸಿ 20 ಇರೋರು ಎಷ್ಟು ಜನ ಇಲ್ಲ. ಗ್ರೂಪ್ ಡಿ 13 ಇರೋರು ಎಷ್ಟು ಜನ ಇಲ್ಲ. ಇನ್ನು ಬಿಲ್ಡಿಂಗ್ ಇದು ಹೇಳ್ತೀರಿ, ನಂಬರ್ 3 1970 ಕಟ್ಟಿರಿ, 10 1970 ಕಟ್ಟ್ಯಾರ, 1 1970 ಕಟ್ಟ್ಯಾರ. ಎಡಿಷನಲ್ ಕ್ವಾರ್ಟರ್ಸ್ ರಿಕ್ವೈರ್ಡ್ ಬೇಕಾಗಿರೋ 2, 5, 10, 17 ಕ್ವಾರ್ಟರ್ಸ್ ಬೇಕು. ರಿಮಾರ್ಕ್ನೊಳಗೆ ತಾವ ಬರ್ದಂಗೆ ವಸತಿ ಗೃಹಗಳು ವಾಸಿಸಲು